ನಾನು ಬಂದಿದ್ದೀನಿ ಮತ್ತೊಂದು ಚಿಕ್ಕ ಮಿನಿ ವ್ಲಾಗ್ ಜೊತೆಗೆ. ಸೊ ಇಲ್ಲಿ ನಾವು ಹೊರಟಿದ್ದೀವಿ ಸಂಜನನ ಮನೆಗೆ. ಸೊ ಸಂಜನನ ಮನೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಂಜನನಿಗೆ ಮೆಹಂದಿ ಬಿಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆ್ಯಂಡ್ ಶೀ ಈಸ್ ಎ 9 months ಪ್ರೆಗ್ನೆಂಟ್ ಗರ್ಲ್. ಸೊ ಅವಳಿಗೆ ಮೆಹಂದಿ ಬಿಡಿಸ್ಕೋಬೇಕು ಅಂತ ಆಸೆ ಆಗಿತ್ತಂತೆ, ಹಾಗಾಗಿ ನಾನು ಮೆಹಂದಿ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದರೆ ಇವರು ಆರಾಮಾಗಿ ಬಿಗ್ ಬಾಸ್ ನೋಡ್ತಾಯಿದ್ರು. ನೆನ್ನೆ ನೈಟ್ ಬಿಗ್ ಬಾಸ್ ನೋಡಿಲ್ಲ, ಮಿಸ್ ಮಾಡಿದ್ದೀನಿ ಅಂತ ಹೇಳಿ ಬಿಗ್ ಬಾಸ್ ನೋಡ್ತಾಯಿದ್ರು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ನನಗೇನು ಅಂಥ ಮೆಹಂದಿ ಬಿಡ್ಸೋಕ್ಕೆ ಬರಲ್ಲ, ಬಟ್ ನನಗೇನು ಬರುತ್ತೆ, ನನಗೆ ಯಾವ ಥರ ಬರುತ್ತೆ ಆ ಥರ ಬಿಡಿಸಿದ್ದೀನಿ. ಸೊ ನೀವೇ ನೋಡ್ತೀರಾ ನಾನು ಹೇಗೆ ಬಿಡಿಸಿದ್ದೀನಿ ಅಂತ. ಇದು ಸ್ಟಾರ್ಟಿಂಗ್ ನಾನು ಬಿಡಿಸ್ತಾ ಇರೋದು. ಸೊ ಇಲ್ಲಿ ಫೋನ್ ನೋಡಿಕೊಂಡೇ ಬಿಡಿಸ್ತಾ ಇದ್ದೀನಿ, ನಂದು ಓನ್ ಐಡಿಯಾ ಅಂತ ಏನಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಲೆಫ್ಟ್ ಹ್ಯಾಂಡ್ಗೆ ಫಸ್ಟ್ ಬಿಡಿಸ್ತಾ ಇದ್ದೀನಿ ಆ್ಯಂಡ್ ರೈಟ್ ಹ್ಯಾಂಡ್ಗೂ ಕೂಡ ಬಿಡಿಸ್ಬೇಕು. ಸೊ ಸಂಜು 9 months ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳಿಗೆ ಡೆಲಿವರಿ ಡೇಟ್ ಕೂಡ ಹತ್ರ ಇದೆ. ಸೊ ಎಲ್ಲರಿಗೂ ಅವಳಿಗೊಂದು ಬೆಸ್ಟ್ ವಿಶಸ್ ಮಾಡಿಬಿಡಿ. ಆ್ಯಂಡ್ ಮಗು ಮತ್ತು ತಾಯಿ ಇಬ್ಬರು ಆರೋಗ್ಯವಾಗಿ ಬರಲಿ ಅಂತ. ಸೊ ಇದಾಗಿತ್ತು ನನ್ನ ಫೈನಲ್ ಮೆಹಂದಿ ಟಚ್. ಸೊ ಇದ್ರದ್ದು ಕಲರ್ ಬಂದಿರೋ ವಿಡಿಯೋ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಇಲ್ಲಿ ತೋರಿಸಿದ್ದೀನಿ. ಸೊ ಇದು ಹೇಗಿದೆ ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ ಅಲ್ವಾ, ಮೆಹಂದಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ಥ್ಯಾಂಕ್ ಯು, ಮತ್ತು ಸಿಗ್ತೀನಿ.